ಫೋರ್ಡ್ ಕಂಪನಿಯಲ್ಲಿ ನನಗೆ ಅತ್ಯುತ್ತಮ ಹಾಜರಾತಿ ದಾಖಲೆ ಇತ್ತು ಮತ್ತು 11 ವರ್ಷಗಳ ವೃತ್ತಿಜೀವನವಿತ್ತು. ಆದರೆ ಕೇವಲ $1.95 ಬೆಲೆಯ ಒಂದು ಕುಕ್ಕಿಗಾಗಿ ನಾನು ಎಲ್ಲವನ್ನೂ ಕಳೆದುಕೊಂಡೆ. ನಾನು 60 ವರ್ಷದ ಎಲೆಕ್ಟ್ರಿಷಿಯನ್. 12 ಗಂಟೆಗಳ ನೈಟ್ ಶಿಫ್ಟ್ ಕೆಲಸದ ಸಮಯದಲ್ಲಿ ನನ್ನ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಕುಸಿಯಿತು. ನನಗೆ ತಲೆಸುತ್ತು ಮತ್ತು ಮೈಕೈ ನಡುಕ ಶುರುವಾಯಿತು, ಹಾಗಾಗಿ ನಾನು ತಿಂಡಿ ತಿನ್ನಲು ಬ್ರೇಕ್ ರೂಮ್ಗೆ ಹೋದೆ. ಅಲ್ಲಿನ ಸೆಲ್ಫ್ ಸರ್ವಿಸ್ ಕಿಯೋಸ್ಕ್ ಸರಿಯಾಗಿ ಕೆಲಸ ಮಾಡಲಿಲ್ಲ. ಅದು ಕೆಂಪು ಬಣ್ಣದ ಪೇಮೆಂಟ್ ಫೇಲ್ಡ್ ಸ್ಕ್ರೀನ್ ತೋರಿಸಿತು. ಹಾಗಾಗಿ ನಾನು ಮುಂದಿನ ಮಷೀನ್ಗೆ ಹೋದೆ. ನಂತರ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿದಾಗ ಹಣ ಪಾವತಿಯಾಗಿತ್ತು ಎಂದು ತಿಳಿದುಬಂದಿತು. ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ. 1 ವಾರದ ನಂತರ ನನ್ನನ್ನು ಸೂಪರ್ವೈಸರ್ ಕಚೇರಿಗೆ ಕರೆಯಲಾಯಿತು. ಕಳ್ಳತನ ಮಾಡಿದ್ದಕ್ಕಾಗಿ ನನ್ನನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತಿದೆ ಎಂದು ಅವರು ಹೇಳಿದರು. ಯಾವುದೇ ಸಮನ್ವಯವಿಲ್ಲದ ಕಠಿಣ ಕ್ರಮ. ನನ್ನ ಸ್ವಂತ ಉಪಕರಣಗಳನ್ನು ತೆಗೆದುಕೊಳ್ಳಲು ನನ್ನ ಸ್ಟೇಷನ್ಗೆ ಹೋಗಲು ಸಹ ಅವರು ನನಗೆ ಅನುಮತಿ ನೀಡಲಿಲ್ಲ. ತಕ್ಷಣವೇ ನನ್ನನ್ನು ಕಟ್ಟಡದಿಂದ ಹೊರಹಾಕಲಾಯಿತು. ಇದೊಂದು ತಮಾಷೆಯೆಂದು ನಾನು ಭಾವಿಸಿದೆ. ನಾನು ಅವರಿಗೆ ಹೇಳಿದೆ, ನನ್ನನ್ನು ಕೆಲಸದಿಂದ ತೆಗೆದುಹಾಕಬೇಕೆಂಬುದು ನಿಮ್ಮ ಇಚ್ಛೆಯಾಗಿದ್ದರೆ ನೇರವಾಗಿ ಕೇಳಬಹುದಿತ್ತು. ಕೇವಲ ಒಂದು ಕುಕ್ಕಿಗಾಗಿ ನೀವು ಹೀಗೆ ಏಕೆ ಮಾಡುತ್ತಿದ್ದೀರಿ? ಎಲ್ಲಕ್ಕಿಂತ ಕೆಟ್ಟ ವಿಷಯವೆಂದರೆ ನಾನು ಒಬ್ಬನೇ ಇರಲಿಲ್ಲ. ಕೇವಲ $2 ಪಾನೀಯಕ್ಕಾಗಿ ಇತರರನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ ಎಂದು ನನ್ನ ಸಹೋದ್ಯೋಗಿಗಳು ಹೇಳಿದರು. ಆ ಪ್ಲಾಂಟ್ನಲ್ಲಿರುವ ಕಿಯೋಸ್ಕ್ಗಳು ತುಂಬಾ ಕೆಟ್ಟದಾಗಿವೆ. ಅವು ಹಣವನ್ನು ಕತ್ತರಿಸುತ್ತವೆ ಮತ್ತು ನಂತರ ಪಾವತಿ ವಿಫಲವಾಗಿದೆ ಎಂದು ತೋರಿಸುತ್ತವೆ. ಫೋರ್ಡ್ ಕಂಪನಿ ವರ್ಷಕ್ಕೆ $1,000,00,000 ಗಳಿಸುತ್ತದೆ, ಆದರೂ ಒಬ್ಬ ಅನುಭವಿ ಉದ್ಯೋಗಿಯ ಜೀವನೋಪಾಯಕ್ಕಿಂತ $2 ಕುಕ್ಕಿ ಮುಖ್ಯ ಎಂದು ಅವರು ನಿರ್ಧರಿಸಿದರು. ನಾನು ಸಹಾಯಕ್ಕಾಗಿ ನನ್ನ ಯೂನಿಯನ್ ಅನ್ನು ಸಂಪರ್ಕಿಸಿದಾಗ ಅವರು ಆ ಆರೋಪವನ್ನು ಪ್ರಶ್ನಿಸಲಿಲ್ಲ. ಅವರು ಯಾವುದೇ ಸಾಕ್ಷ್ಯವನ್ನು ಕೇಳಲಿಲ್ಲ. ಬದಲಾಗಿ ಕೇವಲ ಕ್ಷಮೆಯಾಚಿಸುವಂತೆ ನನಗೆ ಹೇಳಿದರು.